ಸರ್ವರಿಗೂ ನಮಸ್ಕಾರಗಳು. ಬನಶಂಕರಿ ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ಟೆಕ್ಸ್ಟ್ ಬಾಕ್ಸ್ವರೆಗೂ ತಮ್ಗೆ ಹೇಳ್ಕೊಟ್ಟಿದ್ದೆ. ನೆಕ್ಸ್ಟ್ ಈಗ ಇದು ಒಂದು 2-3 ಲೈನ್ ನೀವು ಏನಾದರೂ ಹೆಸರುಗಳು ಅಥವಾ ಏನಾದರೂ ಟೈಪ್ ಮಾಡ್ಕೊಂಡು ಇಲ್ಲಿ ಡ್ರಾಪ್ ಕ್ಯಾಪ್ ಅಂತ ಐತೆ ನೋಡ್ರಿ, ಇಲ್ಲ ವಾರಮಾರ್ಕಿಗೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಡ್ರಾಪ್ಡ್ ಅಂತ ಕೇಳಿದ್ರೆ ನೀವು ಫಸ್ಟ್ ಏನು ಒಂದು ವರ್ಡ್ ಟೈಪ್ ಮಾಡಿರ್ತೀರಲ್ಲ ಆ ಲೈನ್ನಲ್ಲಿ 3 ಲೈನ್ಗೂ ಸೇರಿಸಿ ಒಂದೇ ಅಕ್ಷರ ಬರುತ್ತೆ. ಇದು ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ನೆಕ್ಸ್ಟ್ ಇದೇ ಡ್ರಾಪ್ ಕ್ಯಾಪ್ ಆಪ್ಷನ್ಗೆ ಹೋಗಿ ಇಲ್ಲಿ ಇನ್ ಮಾರ್ಜಿನ್ ಅಂತ ಕೇಳಿದ್ರೆ ಇದು ಅಕ್ಷರ ಏನು 3 ಅಕ್ಷರ 3 ಲೈನಿಂದ ಇರುತ್ತಲ್ಲ ಅದು ಈ ಕಡೆ ಮಾರ್ಜಿನ್ ಒಳಗೆ ಬರುತ್ತೆ. ನೆಕ್ಸ್ಟ್ ಇದು ಡ್ರಾಪ್ ಕ್ಯಾಪ್ಗೆ ಹೋಗಿ ನಿಮ್ಗೆ ಯಾವುದು ಬೇಡಪ್ಪ ಆಯ್ತು ನನಗೆ ಅನ್ನೋದಾದರೆ ನನ್ನ ಅಂತ ಕ್ಲಿಕ್ ಮಾಡಿದರೆ ಇದು ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು. ಫಸ್ಟ್ ನೀವು ಸೆಲೆಕ್ಟ್ ಮಾಡಿ ಡ್ರಾಪ್ ಕ್ಯಾಪ್ ಹೋಗಿ ನನ್ನ ಅಂತ ಕೊಟ್ಟರೆ ನಾರ್ಮಲಾಗಿ ಏನಿರ್ತೈತಲ್ಲ ಅದೇ ಥರನೇ ಬರ್ತೈತೆ. ನೆಕ್ಸ್ಟ್ ಇದು ವರ್ಡ್ ಆರ್ಟ್ ಅಂತ ಇದ್ರೊಳಗೆ ಕ್ಲಿಕ್ ಮಾಡ್ಕೊಂಡ್ರಿ ವಾರಮಾರ್ಕಿಗೆ ಇಷ್ಟು ಟೈಪ್ ನಿಮಗೆ ಇದ್ರೊಳಗೆ ಸಿಗ್ತವೆ. ನೀವು ಯಾವುದಾದ್ರೂ ಚೂಸ್ ಮಾಡ್ಕೊಂಡಿರ್ರಿ. ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬ್ಯಾಕ್ ಸ್ಪೇಸ್ ಕೊಡ್ಬೇಕು. ಇಲ್ಲಿ ಬ್ಯಾಕ್ ಸ್ಪೇಸ್ ಕೊಟ್ಟರೆ ಆ ಟೆಕ್ಸ್ಟ್ ಇಲ್ಲಿ ಹೋಗುತ್ತೆ, ಇಲ್ಲಿರೋಂಥ ಟೆಕ್ಸ್ಟ್. ಆಮೇಲೆ ನೀವು ಇಲ್ಲಿ ಟೈಪ್ ಮಾಡ್ಬೋದು. ಈ ಥರ ಟೈಪ್ ಮಾಡ್ಕೊಂಡು ನಿಮ್ಗೆ ಏನೇ ಬೇಕಾದರೂ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ಓಕೆ ಕೊಡ್ಬೇಕು. ಓಕೆ ಕೊಟ್ಟಾಗ ಈ ಥರ ನಾವು ಟೈಪ್ ಮಾಡಿದ್ದಿಲ್ಲಿ ಫೈಲ್ ಮೇಲೆ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫಾರ್ಮೆಟ್ ಅಂತ ಐತೆ ನೋಡ್ರಿ ಮೇಲೆ. ಇಲ್ಲಿ ಟೈಟಲ್ ಬಾರ್ ಒಳಗೆ ಇಲ್ಲಿ ಫಾರ್ಮೆಟ್ ಅಂತ ಇರ್ತದೆ ನೋಡ್ರಿ. ಈ ಫಾರ್ಮೆಟ್ಟಿಗೆ ಕ್ಲಿಕ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ್ಮೇಲೆ ಕ್ಲಿಕ್ ಮಾಡಿ ಇವು ಅಕ್ಷರಗಳು ಇದು ಜೆ ಮೇಲೆ ಕೆಳಗೆ ಜಾಸ್ತಿ ಬಂದಿದೆ, ಎಲ್ ಮೇಲಿದೆ. ಇವಾಗ ಏನು ಮಾಡ್ಬೇಕು ಅಂದರೆ ನೀವು ಇಲ್ಲಿ ಈವನ್ ಹೈಟ್ ಅಂತ ಐತೆ ನೋಡ್ರಿ. ಇಲ್ಲಿ ಮೇಲೆ ಇಲ್ಲಿ ಈವನ್ ಹೈಟ್ ಅಂತ ಐತಲ್ಲ, ಈವನ್ ಹೈಟ್ ಅಂತ ಐತೆ ನೋಡ್ರಿ. ಇಲ್ಲಿ ಇದಕ್ಕೆ ಹೋಗಿ ಕ್ಲಿಕ್ ಮಾಡಿದರೆ ಈ ಥರ ನಾವು ಟೈಪ್ ಮಾಡಿರೋ ವರ್ಡ್ ಏನು ಅಕ್ಷರಗಳು ಒಂದೇ ಸಮ ಆಗ್ತವೆ ಅಷ್ಟು. ನೆಕ್ಸ್ಟ್ ಈವನ್ ಹೈಟ್ಗೆ ಹೋಗಿ ಕ್ಲಿಕ್ ಮಾಡಿದರೆ ನಾರ್ಮಲಾಗಿ ನೀವೇನು ಟೈಪ್ ಮಾಡಿರ್ತೀರಲ್ಲ ಅದೇ ಥರ ಇರುತ್ತೆ. ನೆಕ್ಸ್ಟ್ ಇದು ವೆರ್ಟಿಕಲ್ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲ ಐತೆ ನೋಡಿ ಫ್ರೆಂಡ್ಸ್, ಇದು ವೆರ್ಟಿಕಲ್ ಟೆಕ್ಸ್ಟ್. ಈವನ್ ಹೈಟ್ ಕೆಳಗೆ ವೆರ್ಟಿಕಲ್ ಟೆಕ್ಸ್ಟ್ ಐತೆ ನೋಡ್ರಿ. ಅಲ್ಲೋಗಿ ಕ್ಲಿಕ್ ಮಾಡಿದರೆ ಈ ಥರ ವೆರ್ಟಿಕಲ್ ಟೆಕ್ಸ್ಟ್ ಉದ್ದ ಬರ್ತವೆ. ನೆಕ್ಸ್ಟ್ ಅದೇ ವೆರ್ಟಿಕಲ್ ಟೆಕ್ಸ್ಟ್ಗೆ ಕ್ಲಿಕ್ ಮಾಡಿದರೆ ನಾರ್ಮಲಾಗಿ ನೀವೇನು ಟೈಪ್ ಮಾಡಿರ್ತೀರಲ್ಲ ಅದೇ ಥರ ಇರುತ್ತೆ. ನೆಕ್ಸ್ಟ್ ಇದು ಸ್ಪೇಸಿಂಗ್ ಅಂದರೆ ನಾವೀಗ ಅಕ್ಷರ ಟೈಪ್ ಮಾಡಿರ್ತೀವಲ್ಲ ಇವುಗಳ ಮಧ್ಯೆ ಸ್ಪೇಸಿಂಗ್ ಕೊಡ್ಬೋದು. ಇಲ್ಲಿ ಸ್ಪೇಸಿಂಗ್ಗೆ ಕ್ಲಿಕ್ ಮಾಡಿದೆ ಆರಾಮಾರ್ಕಿಗೆ. ಇಲ್ಲಿ ವೆರಿ ಟೈಟ್ ಅಂತ ಕೇಳಿದರೆ ಅಕ್ಷರಗಳು ಇಲ್ಲಿ ಒಂದ್ರೊಳಗೊಂದು ಸೇರ್ಕೊಂಡಿದ್ದಾವೆ ನೋಡ್ರಿ. ನೆಕ್ಸ್ಟ್ ಟೈಟ್ ಅಂತ ಕೇಳಿದರೆ ಸ್ವಲ್ಪ ಗ್ಯಾಪ್ ಬಿಡುತ್ತೆ. ಇಲ್ಲಿ ನಾರ್ಮಲ್ ಅಂತ ಕೇಳಿದ್ರೆ ನಾವು ಟೈಪ್ ಮಾಡಿದಾಗ ಏನು ನಾರ್ಮಲ್ ಆಗಿತ್ತಲ್ಲ ಅದೇ ಥರನೇ ಬರ್ತದೆ. ನೆಕ್ಸ್ಟ್ ಲೂಸ್ ಅಂತ ಕೇಳಿದ್ರೆ ಅಕ್ಷರಗಳಿಂದ ಅಕ್ಷರಗಳಿಗೆ ಗ್ಯಾಪ್ ಬಿಡುತ್ತೆ ನೋಡ್ರಿ. ಈ ಥರ ಜಾಸ್ತಿ ಗ್ಯಾಪ್ ಆಗುತ್ತೆ ಅಕ್ಷರಗಳು. ನೆಕ್ಸ್ಟ್ ಇದು ವೆರಿ ಲೂಸ್ ಅಂತ ಕೇಳಿದ್ರೆ ಅಕ್ಷರಗಳಲ್ಲಿ ಬಿಡಿ ಬಿಡಿ ಆದವು ನೋಡ್ರಿ. ನೀವು ಇದೇ ಸ್ಪೇಸಿಂಗ್ ಹೋಗಿ ನಾರ್ಮಲ್ ಅಂತ ಕೊಟ್ಟರೆ ನಾವು ಯಾವ ಥರ ಟೈಪ್ ಮಾಡಿರ್ತೀವಲ್ಲ ಅದೇ ಥರ ಬರುತ್ತೆ. ನೆಕ್ಸ್ಟ್ ಇದು ವರ್ಡ್ ಆರ್ಟ್ ಸ್ಟೈಲ್ಸ್. ಇವು ಇಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಇದರೊಳಗೆ ಯಾವುದಾದ್ರೂ ತಗೊಳ್ರಿ, ಈ ಥರ ಬರುತ್ತೆ ನೋಡ್ರಿ. ಚೇಂಜ್ ಮಾಡ್ಕೊತ ಹೋಗ್ಬೋದು ನೀವು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಶೇಪ್ ಫೀಲ್ ಅಂತ ಕೇಳಿದರೆ ಇದರೊಳಗೆ ನೀವು ಕಲರ್ಸ್ ಟೆಕ್ಸ್ಟ್ ಕಲರ್ಸ್ ಯಾವುದಾದ್ರೂ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಪಿಕ್ಚರ್ಸ್ ಅಂತ ಐತೆ ನೋಡ್ರಿ. ಪಿಕ್ಚರ್ಸಿಗೆ ಕ್ಲಿಕ್ ಮಾಡಿ ಇಲ್ಲಿ ಪಿಕ್ಚರ್ಸ್ ಅಂತ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಯಾವುದಾದ್ರೂ ಪಿಕ್ಚರ್ಸ್ ತಗೋಬೋದು. ಇಲ್ಲಿ ಓಪನ್ ಅಂತ ಕೊಟ್ಟರೆ ಓಪನ್ ಆಗತ್ತೆ. ಇದು ಈ ಥರ ಇದ್ರೊಳಗೆ ಬರುತ್ತೆ ನೋಡ್ರಿ. ಅಕ್ಷರದೊಳಗೆ ನಾವು ಏನು ಪಿಕ್ಚರ್ಸ್ ತೊಗೊಂಡಿರ್ತೀವಲ್ಲ ಈ ಅಕ್ಷರದೊಳಗೆ ಕಾಣಿಸ್ತಾ ಇತ್ತು ನೋಡ್ರಿ ಇಲ್ಲಿ. ನೆಕ್ಸ್ಟ್ ಶೇಪ್ ಫೀಲ್ ಒಳಗೆ ಹೋಗಿ
ಇಲ್ಲಿ ಗ್ರೇಡಿಯಂಟ್ ಅಂತ ಐತೆ ನೋಡ್ರಿ. ನೀವು ಯಾವ್ದಾದ್ರು ಕಲರ್ಸ್ ತಗೋಬಹುದು. ಲೈಟು ಡಾರ್ಕ್ ವೇರಿಯೇಷನ್ ಆಕೈತೆ ನೋಡ್ರಿ ಅಕ್ಷರದೊಳಗೆ. ಆ ಥರದ್ದು ಆಗ್ಬೋದು. ಅಥವಾ ಇಲ್ಲ ಡಾರ್ಕ್ ಐತೆ ನೋಡ್ರಿ, ಡಾರ್ಕ್ ವೇರಿಯೇಷನ್ ತಗೋಬಹುದು. ಇಲ್ಲಾಂದ್ರೆ ಲೈಟು ಡಾರ್ಕ್ ಇರೋದ್ರಿಂದ ನಿಮಗೆ ಕಾಣ್ತದೆ. ನೆಕ್ಸ್ಟ್ ಇದೆ ಟೆಕ್ಸ್ಚರ್ ಒಳಗೆ. ಇದ್ರೊಳಗೆ ಹೋಗಿ ಇದು ಟೆಕ್ಸ್ಚರ್ ಅಂತ ಐತೆ ನೋಡ್ರಿ. ಇದ್ರೊಳಗೆ ಹೋಗಿ ನಿಮ್ಗೆ ಯಾವ್ದು ಬೇಕೋ ಅದು ತಗೊಂಡು ಸೆಲೆಕ್ಟ್ ಮಾಡಿದ್ರೆ ಅದೇ ಬರುತ್ತೆ ನೋಡ್ರಿ. ಇಲ್ಲಿ ನಾವು ಟೈಪ್ ಮಾಡಿರೋ ಅಕ್ಷರದೊಳಗೆ ಇಲ್ಲಿ ಬಂದದ್ದು ನೋಡ್ರಿ. ಈ ಥರನಾದರೂ ನೀವು ತಗೋಬೋದು. ನೆಕ್ಸ್ಟ್ ಇದು ಪ್ಯಾಟ್ರನ್ ಅಂತ ಐತೆ ನೋಡ್ರಿ. ಇಲ್ಲಿ ಕ್ಲಿಕ್ ಮಾಡಿ 2 ಕಲರ್ಸ್ ತಗೋಬೋದು ನೀವು ನೋಡ್ರಿ. 2 ಕಲರ್ ತಗೊತೇನೆ ನಾನು. ಈ ಥರ ತಗೊಂಡು ಓಕೆ ಅಂತ ಕೊಟ್ರೆ ನೋಡ್ರಿ ಈ ಅಕ್ಷರಗಳದೊಳಗೆ ಈ ಥರ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇದು ಶೇಪ್ ಔಟ್ಲೈನ್ ಅಂದರೆ ಈ ಅಕ್ಷರಗಳಿಗೆ ಏನಿಲ್ಲ ಹೊರಗಡೆ ಔಟ್ಲೈನ್ ಐತಲ್ಲ ಅದಕ್ಕೆ ಕಲರ್ ಹಾಕ್ಬೋದು. ಈ ಥರ ಹೋಗಿ ಇಲ್ಲಿ ನೋಡ್ರಿ ಈ ಥರ ನೀವು ಇಲ್ಲಿ ವೇರಿಯೇಷನ್ ಹಾಕೈತಲ್ಲ ಕಾಣಿಸ್ತಾ ಐತೆ ನಿಮಗೆ. ಈ ಥರ ನೋಡ್ರಿ ಈ ಥರ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಚೇಂಜ್ ಶೇಪ್ ಅಂತ ಐತಲ್ಲ ಇದಕ್ಕೆ ಆರೋ ಮಾರ್ಕಿ ಕ್ಲಿಕ್ ಮಾಡಿ ನೋಡ್ರಿ. ಈ ಥರ ನೀವು ಯಾವ ಥರ ಚೇಂಜ್ ಆಕೈತೆ ಅಂತಿದ್ದು ಈ ಥರ ಚೇಂಜ್ ಮಾಡ್ಕೋಬೋದು. ಈ ಥರ ನೀವು ನೋಡ್ರಿ ನಿಮಗೆ ಇಲ್ಲ ಇದೆಲ್ಲ ಅಷ್ಟು ನೀವು ಚೇಂಜ್ ಮಾಡ್ಬೋದು. ಯಾವ ಥರ ಅಂದರೆ ಚೇಂಜ್ ಮಾಡ್ಕೊಳ್ರಿ. ಈ ಥರ ನೋಡ್ರಿ. ನೆಕ್ಸ್ಟ್ ಇದಕ್ಕೆ ಶಾಡೋ ಎಫೆಕ್ಟ್ಸ್ಗಳು ಹಾಕ್ಬೋದು ನೀವು. ಇಲ್ಲಿ ಶಾಡೋ ಎಫೆಕ್ಟ್ಸ್ ಅಂತ ಐತಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ನೋಡ್ರಿ ಈ ಥರ ಬರುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಂಡು ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಫಾರ್ಮೆಟ್ಗೆ ಹೋಗ್ಬೇಕು. ಮತ್ತೆ ಹೋದ್ರೆ ಇದು ನೀವು ಶಾಡೋನ ಲೆಫ್ಟ್ ಆದರೂ ಮೂವ್ ಮಾಡ್ಬೋದು ಅಥವಾ ರೈಟ್ ಸೈಡ್ ಆದರೂ ಮೂವ್ ಮಾಡ್ಕೋಬೋದು. ಅಂದರೆ ಇದು ಅಪ್ ನಿಮ್ಗೆ ಮೇಲ್ ಬೇಕು ಅಂದರೆ ಶಾಡೋ ಮೇಲ್ ಬರ್ತಾಯಿತ್ತು ನೋಡ್ರಿ ಕ್ಲಿಕ್ ಮಾಡ್ದಂಗೆಲ್ಲ. ಇದು ಡೌನ್ ನಿಮ್ಗೆ ಯಾವ ಥರ ಬೇಕಾದ್ರೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು 3D ಎಫೆಕ್ಟ್ಸ್. 3D ಎಫೆಕ್ಟ್ಸ್ ಒಳಗೆ ನೀವು ಈ ಥರ ಕ್ಲಿಕ್ ಮಾಡಿದ್ರೆ ನೋಡಿರಿ 3Dದು ಕಲರಲ್ಲಿ ಚೇಂಜ್ ಆಕೈತೆ. ಈ ಥರ ನೀವು ಯಾವ್ದು ಬೇಕಾದ್ರೂ 3Dದು ಹಾಕ್ಕೋಬೋದು. ನೀವು ಈ ಥರ ತಗೊಂಡು ಹಾಕ್ಕೊಂಡು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಇದು 3D ಎಫೆಕ್ಟ್ಸ್ ಒಳಗೆ ಇದನ್ನು ಬೇಕಾದ್ರೆ ನೀವು ಲೆಫ್ಟು ರೈಟು ಈ ಥರ ಟರ್ನ್ ಮಾಡ್ಕೋಬೋದು. 3Dನ ನೋಡಿ ಅಪ್ ಅಂದರೆ ಮೇಲೆ ಬರುತ್ತೆ ನೋಡಿರಿ, ಡೌನ್ ಈ ಥರ. ಮತ್ತು 3D ಎಫೆಕ್ಟ್ಸ್ ಒಳಗೆ ಹೋಗಿ 3D ಕಲರ್ ನೀವು ಈಗ ಏನು ತೊಗೊಂಡಿರಲ್ಲ ಈ 3D ಕಲರ್ಸ್ ಇದಕ್ಕೆ ಮಾತ್ರ ಕಲರ್ ಹಾಕೋಬೋದು. ನೀವು ಅಕ್ಷರ ಚೇಂಜ್ ಮಾಡೋದು ಅಂದರೆ ಫಸ್ಟ್ಗೆ ನಾನು ಹೇಳಿದ್ನಲ್ಲ ಈ ಶೇಪ್ ಫೀಲ್ ಒಳಗೆ ಹೋಗಿ ಅಕ್ಷರಕ್ಕೆ ಮಾತ್ರ ಅದು ಚೇಂಜ್ ಮಾಡ್ಕೋಬೋದು. ಈಗ ನಾವು 3D ಎಫೆಕ್ಟ್ಸ್ ಹಾಕಿದ್ದೀವಲ್ಲ ಇಷ್ಟು, ಆ 3D ಎಫೆಕ್ಟ್ಸ್ಗೆ ಕಲರ್ ಹಾಕ್ಬೋದು ನೀವು. ಇದು ಇಲ್ಲ ಐತೆ ನೋಡಿರಿ 3D ಕಲರ್ಸ್ ಅಂತ. ನೀವು ಯಾವುದಾದ್ರೂ ಚೇಂಜ್ ಮಾಡ್ಕೋಬೋದು. ನೋಡಿರಿ ಇಲ್ಲಿ ಚೇಂಜ್ ಆಕೈತೆ. ಈ ಥರ ಚೇಂಜ್ ಮಾಡ್ಕೋಬೋದು ನೀವು ಕ್ಲಿಕ್ ಮಾಡೋದು. ಈ ಥರ ಕ್ಲಿಕ್ ಮಾಡ್ಬೇಕು ನೀವು ನಿಮ್ಗೆ ಯಾವ ಕಲರ್ ಬೇಕೋ ಅದು. ನೆಕ್ಸ್ಟ್ ಇದೆ 3D ಎಫೆಕ್ಟ್ಸ್ ಒಳಗೆ ಹೋಗಿ ಡೀಪ್ತ್ ಅಂದರೆ ನೀವು 3D ಎಫೆಕ್ಟ್ಸಿಂದ ಉದ್ದಾನ ನೀವು ಇನ್ನೂ ಜಾಸ್ತಿ ನರ ಮಾಡ್ಬೋದು ಅಥವಾ ಕಡಿಮೆ ನರ ಮಾಡ್ಕೋಬೋದು. ಇಲ್ಲಿ ನೋಡಿರಿ ಈ ಥರ ಚೇಂಜ್ ಮಾಡ್ಕೋಬೋದು. ನೋಡಿರಿ ಇಲ್ಲಿ ಚೇಂಜ್ ಆಕೈತಿದು. ನೆಕ್ಸ್ಟ್ ಇದು ಡೈರೆಕ್ಷನ್. ನೀವು 3D ಎಫೆಕ್ಟ್ಸಿಂದ ನೀವು ಯಾವ ಕಡೆ ಬೇಕಾದರೂ ಡೈರೆಕ್ಷನ್ನ ಚೇಂಜ್ ಮಾಡ್ಬೋದು ಇಲ್ಲೂ ಹೋಗಿ. ನೆಕ್ಸ್ಟ್ ಇದು ಲೈಟಿಂಗ್ ಅಂದರೆ ನೀವು 3D ಎಫೆಕ್ಟ್ಸ್ ಹಾಕಿರ್ತೀರಲ್ಲ ಅದರೊಳಗೆ ಡಾರ್ಕ್ ಲೈಟ್ ವೇರಿಯೇಷನ್ ಆಗ್ತಾ ಇರ್ತದೆ ನೋಡಿರಿ. ಈ ಥರ ಚೇಂಜ್ ಆಕೈತಿ. ಇದು ಸರ್ಫೇಸ್ ಅಂದರೆ ಪ್ಲಾಸ್ಟಿಕ್ಕು, ಮೆಟಲ್ಲು, ವಯರ್ ಫ್ರೇಮು ಈ ಥರ ಬರುತ್ತೆ ನೋಡಿರಿ ನೀವು. ನೆಕ್ಸ್ಟ್ ಇದು ಪೊಸಿಷನ್ ಅಂತ ನಿಮ್ಗೆ ಹಿಂದಿನ ಸರಿನೇ ನಾನು ವಿಡಿಯೋದಲ್ಲಿ ಹೇಳಿದ್ದೆ, ಆದ್ರೆ ಇನ್ನೊಂದು ಸರಿ ತೋರಿಸ್ತೇನೆ ನೋಡಿರಿ. ಅಂದರೆ ಇದು ಲೆಫ್ಟ್ ಅರ ಮಾಡ್ಕೋಬೋದು, ಸೆಂಟರ್ ಅರ ಮಾಡ್ಕೋಬೋದು ಅಥವಾ ರೈಟ್ ಸೈಡ್ ಆದರೂ ಮಾಡ್ಕೋಬೋದು. ಇದು ಪೇಜ್ ಒಳಗೆ ಮಧ್ಯದಾಗೆ ಲೆಫ್ಟ್ ಸೆಂಟರ್ ರೈಟ್ ಸೈಡ್ ಮಾಡ್ಕೋಬೋದು. ನೆಕ್ಸ್ಟ್ ಈಗ ನೆಕ್ಸ್ಟ್ ಇಲ್ಲಿ ಇನ್ಸರ್ಟ್ ಒಳಗೆಯ ಸಿಗ್ನೇಚರ್ ಲೈನ್ ಅಂತ ಐತೆ ನೋಡ್ರಿ. ಇಲ್ಲೋಗಿ ಈ ವಾರ ಮಾರ್ಕ್ಗೆ ಕ್ಲಿಕ್ ಮಾಡಿ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಸಿಗ್ನೇಚರ್ ಲೈನ್ ಅಂತ ಕ್ಲಿಕ್ ಮಾಡಿ ಓಕೆ ಮಾತ್ರ ಕೊಡ್ಬೇಕು ನೀವು. ಇಲ್ಲಿ ಸಜೆಸ್ಟೆಡ್
ಸಿಗ್ನೇಚರ್ ಅಂತ ಐತಲ್ಲ, ಇಲ್ಲೋಗಿ ನಿಮ್ಮ ಹೆಸರು ಟೈಪ್ ಮಾಡ್ಬೇಕು. ಈ ಥರ ಟೈಪ್ ಮಾಡಿ ಇಲ್ಲಿ ಈ ಕರ್ಸರ್ ಕ್ಲಿಕ್ ಮಾಡಿ ಈ ಥರ ಟೈಪ್ ಮಾಡಿ ಇಲ್ಲಿ ಓಕೆ ಕೊಡ್ಬೇಕು. ನೀವೀಗ ಓಕೆ ಕೊಟ್ಟರೆ ಈ ಥರ ನಿಮ್ದು ಸಿಗ್ನೇಚರ್ ಲೈನ್ ಬರ್ತದೆ ನೋಡ್ರಿ. ನೆಕ್ಸ್ಟ್ ಇದು ಡೇಟ್ ಆ್ಯಂಡ್ ಟೈಮ್ ಅಂತ ಕೇಳಿದರೆ ನೀವೇನಿಲ್ಲಿ ಸಿಸ್ಟಮ್ ಒಳಗೆ ಡೇಟು ಟೈಮು ಸೇವ್ ಮಾಡಬೇಕು ಅಂದರೆ ಇಲ್ಲಿ ಹೋಗಿ ನೀವು ಯಾವ ಥರ ಬೇಕಾದರೂ ನಿಮಗೆ ಫುಲ್ ನೀವು ಇವತ್ತಿನ ದಿನ ಯಾವುದು, ತಿಂಗಳು ಯಾವುದು, ಡೇಟ್ ಯಾವುದು, ಆಮೇಲೆ ವರ್ಷ ಯಾವುದು ಅಂತ ತೋರಿಸ್ತೈತಿ. ಇಲ್ಲ ಬೇಡ ನಮಗೆ ಬರೀ ಡೇಟು ಈ ಥರ ಬೇಕು ಅಂದರೂ ಚೇಂಜ್ ಮಾಡ್ಕೋಬೋದು. ನೀವು ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ಟೈಮ್ ಆ್ಯಂಡ್ ಡೇಟ್ ಬರ್ತೈತಿ. ನೆಕ್ಸ್ಟ್ ಇದು ಈಕ್ವೇಷನ್ ಅಂದರೆ ನೀವು ಇದಕ್ಕೆ ಮ್ಯಾಥಮೆಟಿಕ್ಸ್ ಬಗ್ಗೆ ನೀವು ಲೆಕ್ಕಗಳು ಮಾಡ್ಕೋಬೋದು. ಅಂದರೆ ಇಲ್ಲಿ ಈಕ್ವೇಷನ್ಗೆ ಹೋಗಿ ತಮಗೆ ಈ ಥರ ಬಳಸ್ಕೋಬೋದು ಇವ್ನ ಲೆಕ್ಕ ಮಾಡೋಕ್ಕೆ. ನೆಕ್ಸ್ಟ್ ಇದು ಸಿಂಬಲ್ಸ್. ನೀವು ಈ ಸಿಂಬಲ್ಸ್ಗಳು ಕ್ಲಿಕ್ ಮಾಡ್ಕೊಂತ ಹೋದರೆ ಇಲ್ಲಿ ಈ ಥರ ಸಿಂಬಲ್ಸ್ ನೀವು ತಗೋಬೋದು. ನೆಕ್ಸ್ಟ್ ಈ ಸಿಂಬಲ್ಸ್ ಒಳಗೆ ಮೋರ್ ಸಿಂಬಲ್ಸ್ ಕ್ಲಿಕ್ ಮಾಡಿದರೆ ನೋಡಿ ಫ್ರೆಂಡ್ಸ್, ಈ ಥರ ಸಿಂಬಲ್ಸ್ಗಳು ನಿಮಗೆ ಬೇಕಾದಷ್ಟು ಇರ್ತವೆ, ನೀವು ಯೂಸ್ ಮಾಡ್ಕೋಬೋದು. ಈ ಥರ ತಗೊಂಡು ನಿಮ್ಗೆ ಯಾವ ಬೇಕು ಅಂತ ತಗೊಂಡು ಇಲ್ಲಿ ಇನ್ಸರ್ಟ್ ಅಂತ ಕೊಟ್ಟರೆ ಬರ್ತವೆ. ಈ ಥರ ಕೊಟ್ಟು ಕ್ಲೋಸ್ ಮಾಡಬೇಕು. ನಿಮಗೆ ಇಲ್ಲಿ ಸೇವ್ ಮಾಡೋದು ಅದೆಲ್ಲ ನಾನು ಪ್ರತಿ ಸಲನೂ ನಿಮ್ಗೆ ಹೇಳ್ತಾನೆ ಇರ್ತೀನಿ. ಇಲ್ಲಿ ಹೋಗಿ ಸೇವ್ ಅಂತ ಕೊಟ್ಟು ಇಲ್ಲಿ ನಿಮ್ಮ ಫೈಲ್ ನೇಮ್ಗೆ ಡಾಕ್ಯುಮೆಂಟ್ ಅಂತ ಐತೆ, ಅದಕ್ಕೆ ನಂಬರ್ಸ್ ಆದರೂ ಕೊಟ್ಕೊಳ್ರಿ, ಅಥವಾ ನಿಮ್ಮ ಹೆಸರು ಮುಂದೆ ನಂಬರ್ಸ್ ಆದರೂ ಕೊಟ್ಕೊಂಡು ಇಲ್ಲಿ ಸೇವ್ ಅಂತ ಕೊಟ್ಟರೆ ಸೇವ್ ಆಕತಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.